ಆ ಲೋಕಾಯುಕ್ತರು ಯಾರು ಕೆಲಸನೇ ಮಾಡ್ತಾ ಇಲ್ಲ. ಲೋಕಾಯುಕ್ತರು ಬೇರೆ ಬಿಟ್ಟಿನ ರಜಾ ತುಮಕೂರಿಂದ ಇವರು ನಿಮ್ಮ ಸಾಬ್ರು KDL ಮಾರ್ಷಲ್ ಇವತ್ತು ಕೇಳಿದರೆ ಅಲ್ಲಿ ಮೀಟಿಂಗಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ. ಕೇಳಿದರೆ ಇಲ್ಲ ಸರ್ ರಜಾ ಹೋಗೋರು ತಿಂಗಳು ರಜಾ ಹೋಗಿದ್ದಾರೆ ಸರ್, ಬೇರೆ ಕಡೆ ಎಲ್ಲ ಆಫೀಸ್ಗೆ ಹಾಕೊಳ್ಳೋಕ್ಕೆ ಇದ್ರ ಫೋಟೋ ಕಾಡ್ತಾರೆ ರೇವಣ್ಣಗೆ ಹಾಸ್ತಾಂಬಿಟ್ಟು ಬಂದವಲ್ಲ. ಆ ಬರುವಾಗ ಒಬ್ಬ ನಾನು ಮಾಜಿ ಮಂತ್ರಿ ಏನು ಇದು ನನ್ನ ಜೊತೆ ಅಧಿಕಾರಿಗಳು ಬರಲೇಬಾರ್ದು ಅನ್ನೋದು ಏನೈತಿ. ಒಬ್ಬ ತಾಲೂಕಿನ KDL ಕರೆದೆ ಏನೇ ಎಷ್ಟು ಮಾಡ್ತಾ ಇದ್ದೀನಿ ಏನು ಅಂತ ಕೇಳಿ ಅವ್ರು ಬಂದರೆ ಅವ್ರಿಗೆ ನೋಟಿಸ್ ಕೊಡೋದು, ಫೋಟೋ ಹೊಡಿಸ್ಕೊಬಾರ್ದು. ಈ ಮಟ್ಟಿಗೆ ಬಂದೈತಿ ಜಿಲ್ಲಾಧಿಕಾರಿಗಳು. ಆಮೇಲೆ ಹಾಸನದಲ್ಲಿ ಲ್ಯಾಂಡ್ ಮಾಫಿಯಾ ಜೊತೆ ಎಷ್ಟು ಮುಂದಿನ ವಾರದಲ್ಲಿ ಹೇಳ್ತೀನಿ, ರೆವಿನ್ಯೂ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಸೇರಿ ಲ್ಯಾಂಡ್ ಮಾಫಿಯಾ ಜೊತೆ ಲೂಟಿ ನಡೀತಾ ಇದೆ ಹಾಸನದಲ್ಲಿ. ಲೂಟಿ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಚಿಗೆ ಕೂತ್ಬಿಟ್ಟವ್ರೆ. ನಿಮ್ಮ ಮೋಟ್ರ್ ಸೈಕಲ್ ಎಲ್ಲ ಲ್ಯಾಂಡ್ ಮಾಫಿಯಾ ಕಡೆ ತಿರುಗಿಸಿ ಮೋಟ್ರ್ ಸೈಕಲ್ಲು ಬೈಸ್ಕಲ್ಲು ಎಲ್ಲ ಒಂದು ಸ್ವಲ್ಪ ದಿನ ಇಡೀ ಕಾರ್ ಕೊಟ್ಟಿಲ್ವ ನಿಮಗೆ ಸರ್ಕಾರ? ಕಾರ್ ಕೊಟ್ಟಿಲ್ವೇನ್ರಿ? ಆಮೇಲೆ ಅಧಿಕಾರಿಗಳನ್ನ ಎದುರಿಸೋದಾದ್ರೆ ಒಂದೆಲ್ಲ ಒಂದಿನ ತಗಲಾಕಿರ್ತೀರಿ, ಹುಷಾರಾಗಿರಿ. ನಿಮ್ಮ ಎದುರಿಸೋದು ಬೈಯೋದು ಅಧಿಕಾರಿಗಳನ್ನ ಏಕವಚನದಲ್ಲೆಲ್ಲ ಬೈಯೋದು ಬಿಡೋಕೆ ಹೇಳಿ ಒಂದು ಸ್ವಲ್ಪ. ಚಂದ್ರಾಯಪಟ್ಟಣ ಹಾಸನ ಇವತ್ತು ಒಡೆಯಸ್ಪುರ ತಾಲೂಕು ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಕೆಲವು ಇವತ್ತು ಹಾಸನ ತಾಲೂಕು ಕಚೇರಿ ಮತ್ತೆ ಮೀಟಿಂಗ್ ಮಾಡಿದ್ದೆ. ಈಗ ಕೆಲವು ಇವತ್ತು ಉದಾಹರಣೆಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆ. ಇವತ್ತು ಕಂದಾಯ ಇಲಾಖೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ADL ಹಾಸನ ನಗರದಲ್ಲಿ ಮುಖ್ಯಮಂತ್ರಿಗಳ ಸಭೆಗೆ ಸುಮಾರು ಹಗಲು ರಾತ್ರಿ ಕೆಲಸ ಮಾಡಿ ಸುಮಾರು 2,000 1-5 ದುರಸ್ತಿ ಮಾಡಿ ಕೊಟ್ಟಿರೋಂಥ ಒಬ್ಬ ವ್ಯಕ್ತಿನ ಆಸ್ಥಾಂಬಕ್ಕೆ ರೇವಣ್ಣನ ಜೊತೆ ಬಂದ ಅಂತೇಳಿ ಫೋಟೋ ಹೊಡಿಸ್ಕೊಂಡು ಅವರೆಲ್ಲ ಏನು ಅಂತೇಳಿ ಅವನ ಮೇಲೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿ ಅವನ್ನ ಎದುರಿಸಿ ಇವತ್ತು ಒಬ್ಬ ಪ್ರಾಮಾಣಿಕ ಅಧಿಕಾರಿನ ಕಡ್ಡಾಯವಾಗಿ ರಜೆ ಹೋಗಬೇಕು ಅಂತೇಳಿ, ಅದರಲ್ಲೂ ಈ ಸರ್ಕಾರಕ್ಕೆ ಮುಸಲ್ಮಾನರು ಒಂದು ಇದ್ದಂಗೆ. ಈ ಸರ್ಕಾರ ರಾಜ್ಯದಲ್ಲಿ 136 ಸೀಟ್ ಬರಬೇಕಾದ್ರೆ ಒಬ್ಬ ಅಲ್ಪಸಂಖ್ಯಾತರು ಓಟ್ ಹಾಕಿರೋದ್ರಿಂದಲೇ 136 ಸೀಟ್ ಬಂದಿರೋದು, 100ಕ್ಕೆ 100 ಭಾಗ. ಹಾಸನದಲ್ಲಿ ಅಲ್ಪಸಂಖ್ಯಾತರು ಓಟ್ ಹಾಕೋದಕ್ಕೆ ಲೋಕಸಭಾ ಎಲೆಕ್ಷನ್ ಗೆದ್ದಿರೋದು. ಅಂಥ ಒಬ್ಬ ಅಧಿಕಾರಿನ 1 ತಿಂಗಳ ಕಾಲ ರಜೆ ಹೋಗಿದ್ದಾರೆ. ಈಗ ಅವರು ಈ ಸವಾಸ್ ಬೇಡ, ಈ DC ಸವಾಸ್ ಬೇಡ, ನನಗೆ ಎಲ್ಲರೂ ಸ್ಕೂಲಿಗೆ ಪಾಠ ಹೇಳ್ಕೊಳ್ಳೋದು ಜಾಸ್ತಿ ಹಾಕಿಸ್ಕೊಳ್ತೀನಿ ಅಂತ 1 ತಿಂಗಳು ರಜೆ ಹೋಗಿದ್ದಾರೆ. ಮೈನ್ ರೋಡಲ್ಲೇ ಇಟ್ಟು ಅದಕ್ಕೆ NOC ತಗೊಂಡಿಲ್ಲ, ಪರವಾನಗಿ ಕೊಟ್ಟವ್ರು NOC ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ಕಳೆದ 6 ತಿಂಗಳಿಂದ 15 ಜನ ಸತ್ತು. ಹೊಳೆಸಿಬಿಟ್ರೆ ಟೌನ್ 1 ಕಿಲೋಮೀಟ್ರ್ ಒಳಗೆ, ಅರ್ಧ ಕಿಲೋಮೀಟ್ರಲ್ಲಿ. ಇವತ್ತು ಅದನ್ನು ಎಕ್ಸೈಜು ಇವನು ಯಾರೋ ಪಾಂಡು ಅಂತ ಅವನೇ ನಿಂತು ಮಾರಿಸ್ತಾನೆ. ಈ ಮಟ್ಟಕ್ಕೆ ಐತಿ ಈ ಜಿಲ್ಲೆಯಲ್ಲಿ. ಅವ್ರೇನು ಹೇಳ್ತಾರೆ, ಸರ್ 2,000 ಫ್ರೀ ಬಸ್ ಕೊಟ್ಟಿಲ್ವಾ, 2,000 ರೂಪಾಯಿ ಕೊಡಲ್ವಾ, ಇದಕ್ಕೆಲ್ಲ ದುಡ್ಡು ಹೇಳ್ತಾರಲ್ಲ. ಎಕ್ಸೈಸ್ ಕಮಿಷನರ್ ಬೆಳಗ್ಗೆ ಮಾತಾಡಿದೆ, ವರ್ಷಕ್ಕೆ 58,000 ಕೋಟಿ ಎಕ್ಸೈಜಿಂದ ಬರ್ತಾ ಇರೋದು ಬಡವರು ದುಡ್ಡು. ಅವು ಕೂಲಿ ಪಾಲಿ ಮಾಡ್ಕೊಂಡು ಬಂದು ಸಾಯ್ತಾರೆ. ನಾನಿಷ್ಟೇ